ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 50 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 6 ಡೇ ಡಯಟ್ ಹೇಗಿಲ್ಲ ಹೋಯಿತು, ಏನು ನನ್ನ ಪ್ರಸ್ತುತದ ವೆಯ್ಟ್ ಏನಿದೆ, ಏನು ಇವತ್ತಂತೂ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಏನು ಅನ್ನೋದು, ಹಾಗೆ ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ವ್ಲಾಗಲ್ಲಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಟೈಲರ್ಗಳಂದ್ರೇ ನೋಡಿ ಸ್ನೇಹಿತರೆ, ನನ್ನ ಫೇಸ್ ಅಂತೂ ಫಸ್ಟ್ಲಿ ಹೇಳ್ಬೇಕಿತ್ತು, ಇಗ್ನೋರ್ ಮಾಡಿ ಬೆಳಗ್ಗೆ 6 ಗಂಟೆಗೆ ಎದ್ದು ಕೂತ್ಕೊಂಡವಳು ಸ್ಟಿಚಿಂಗಿಗೆ. ಸೊ ಇದು ಬಂದುಬಿಟ್ಟು ಸಬ್ಯಸಾಚಿ ಬ್ಲೌಸ್ ಡಿಸೈನ್ ಅಂತ ಹೇಳ್ತಾರಲ್ವ, ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೆ ಈ ಥರನೇ ಬೇಕು, ಇದೇ ಥರ ಬೇಕು ಅಂತಂದ್ಬಿಟ್ಟು. ಸೊ ಹಾಗಾಗಿನೇ ಅವ್ರು ಹೇಗೆ ಕಸ್ಟಮೈಸ್ ಮಾಡಿಕೊಡಿ ಅಂತಾರೋ ನಾನು ಅದೇ ಥರನೇ ಮಾಡಿಕೊಟ್ಟಿದ್ದೀನಿ. ತುಂಬ ಸಣ್ಣ ಇದ್ದರು, ಹಾಗಾಗಿನೇ ದಪ್ಪ ಇರೋರ್ಗಾದರೆ ಇನ್ನೂ ಡಿಸೈನ್ ಚೆನ್ನಾಗಿ ಕಾಣಿಸೋದು, ಅಂದರೆ ನೋಡೋದಕ್ಕೆ. ಇದು ಸಣ್ಣ ಆಗಿರೋದ್ರಿಂದ ಒಂಥರ ಇದೆ, ಬಟ್ ಔಟ್ಫುಟ್ ಅಂತೂ ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಅವ್ರದ್ದೇ ಇದು ಕೂಡ ಎಂಬ್ರಾಯ್ಡ್ರಿ ಬ್ಲೌಸು, ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನ್ ಅಂತೂ ಸೂಪರಾಗಿದೆ, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲನೂ. ಸೊ ನಾನು ಕೂಡ ಒಂದು ಬ್ಲೌಸ್ಗೆ ಈ ಥರ ಹಾಕ್ಸ್ಕೋಬೇಕು ಅಂತ ಆಸೆ. ಚೆನ್ನಾಗಿರುತ್ತಲ್ವ, ಕೆಲವೊಂದು ಡಿಸೈನ್ಸ್ ನೋಡಿದಾಗ ಓಕೆ ಈ ಥರದೊಂದು ಹಾಕ್ಸ್ಕೋಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ತಕ್ಕನಂಗೆ ಪ್ಯಾಟರ್ನ್ ಇರಬೇಕು, ನಮ್ಮ ಸ್ಯಾರಿ ಅದಕ್ಕೆ ಎಂಬ್ರಾಯ್ಡ್ರಿಗೆ ಮ್ಯಾಚ್ ಆಗಬೇಕು. ಸೊ ಆ ಥರ ಅದೇ ನಾನು ಆವಾಗಲೇ ಹೇಳ್ತಿದ್ನಲ್ವ, ಯಾವಾಗ ಅಂದರೆ ಅವಾಗ ಎದ್ದು ಹೊಲಿಬೇಕು ಸ್ನೇಹಿತರೆ. ನೆನ್ನೆ ಎಲ್ಲ ಹೊಲಿದಿದ್ದೆ, ಬಟ್ ಇದು ಬೆಳಗ್ಗೆನೇ ಕೊಡಲೇಬೇಕು ಅಂತಂದಿದ್ದಕ್ಕೆ ನೆನ್ನೆ ಒಂದು 2 ಅದು ತುಂಬ ಡಿಸೈನ್ ಇತ್ತು, ಸಬ್ಯಸಾಚಿ ಬ್ಲೌಸ್ ಲೆಹೆಂಗಾದದು. ಸೊ ಒಂದಷ್ಟು ಟೈಮ್ ಅಂದರೆ 2 ಬ್ಲೌಸ್ ಹೊಲಿಯೋ ಟೈಮ್ ಎಲ್ಲನೂ ಒಂದೇ ಬ್ಲೌಸ್ಗಾಗುತ್ತೆ, ಅಷ್ಟೊಂದು ಕಟಿಂಗ್ಸ್ ಇರುತ್ತೆ, ಅಷ್ಟೊಂದು ಸ್ಟಿಚಿಂಗ್ ಇರುತ್ತೆ, ತುಂಬಾ ಇದು ತಲೆ ಉಪಯೋಗಿಸ್ಬೇಕಾಗುತ್ತೆ ಡಿಸೈನ್ ಹೊಲಿಬೇಕು ಅಂತಂದರೆ. ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ 69.650 ಗ್ರಾಮ್, ಅಂದರೆ ನೆನ್ನೆಗೂ ಇವತ್ತಿಗೂ ಹೆಚ್ಚು ಕಮ್ಮಿ 900 ಗ್ರಾಮ್ ಕಡಿಮೆ ಆಗಿದ್ದೀನಿ. ನೆನ್ನೆ 70,550 ಗ್ರಾಮ್ ಇದ್ದೆ, ಇವತ್ತು ನೋಡೋದಾದರೆ 69,650, ಅಂದರೆ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ನಾನು ಅದೇ ಹೇಳ್ತಿದ್ದೀನಲ್ವ, ಸ್ವಲ್ಪ ಇವೆಲ್ಲ ಈ 68ವರೆಗೂ ನಾನು ಪರ್ಫೆಕ್ಟಾಗಿ ಮಾಡಿಬಿಟ್ರಂತೂ ಖಂಡಿತವಾಗ್ಲೂ 1 ವೀಕ್ ವಿತಿನ್ 10 ಡೇಸಲ್ಲಿ ನಾವು 2-3 kgs ಆರಾಮಾಗಿ ಲಾಸ್ ಆಗಿಬಿಡ್ತೀವಿ. ಅದು ಹೆಂಗೆ ಅಂತಂದರೆ, ಇದೆಲ್ಲ ಈಗೀಗ ಒಂದು 1 ಮಂತಿಂದ ನಾನು ತಿಂದು ತರಿಸ್ಕೊಂಡಿರೋದಲ್ವ, ಆಟೋಮೆಟಿಕ್ಲಿ ಅದು ಕೊಬ್ಬು ಅನ್ನೋದು ಕರ್ಗೋಗ್ಬಿಡುತ್ತೆ. ಆಮೇಲೆ ರಿಯಲ್ ಬೆಳ್ಳಿ ಫ್ಯಾಟ್ ಎಲ್ಲ ಇದೆ ಅಲ್ವಾ, ರಿಯಲ್ ಕೊಬ್ಬಿದೆಯಲ್ಲ ಫ್ಯಾಟು, ಅದು ಕರ್ಗೋದಕ್ಕೆ ತುಂಬಾ ಟೈಮ್ ಬರುತ್ತೆ. ಬೆಳಗ್ಗೆ ನಾನು ನಾಷ್ಟಾನ ಏನೂ ಮಾಡಿಲ್ಲ ಸ್ನೇಹಿತರೆ. ರಾತ್ರಿ ಮೋಹಿತ್ ಸೋಯಾ ಚಂಕ್ಸ್ದು ಮಿಲ್ ಮೇಕರ್ ಬಾತ್ ಮಾಡಿದ್ದ ಪಾಪ ರಾತ್ರಿನೂ ಬ್ಯುಸಿ ಇದ್ದೆ ಅಂದ್ಬಿಟ್ಟು, ಹಂಗೂ ವಾಕಿಂಗ್ ಏನು ಸ್ಕಿಪ್ ಮಾಡಿಲ್ಲ, ವಾಕಿಂಗ್ ಹೋಗಿ ಬಂದೆ. ಆಮೇಲೆ ಬೆಳಗ್ಗೆ ಅವ್ರಿಗೇನು ಹೇಳಿದ್ರು ಹಸ್ಬೆಂಡು ಮತ್ತು ಮೋಹಿತು, ರೈಸ್ ಬಾತ್ ಇದೆಯಲ್ವಾ, ಮಿಲ್ ಮೇಕರ್ ಬಾತು, ನಾವು ಅದನ್ನು ತಿನ್ಕೊಂಡು ಹೋಗ್ತೀವಿ, ನೀನು ಬೇಗ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಲಂಚಿಗೆ ಮಾಡಿಕೊಟ್ರೆ ಸಾಕು ಅಂತ. ಅಂದರೆ ಅವ್ರು ಹೋಗೋದು ಆಲ್ಮೋಸ್ಟ್ 10 ಗಂಟೆ ಆಗುತ್ತಲ್ಲ, ಅಷ್ಟರೊಳಗಡೆ ಮಾಡಿಕೊಟ್ರೆ ಸಾಕು ಅಂತ ಅಂದರು. ನನಗೆ 8:30 ಮೇಲೆ, ಆಲ್ಮೋಸ್ಟ್ 8:30 ಮೇಲೆ ಆಗೋಗಿತ್ತು. ಸೊ ಹಾಗಾಗಿನೇ ಬೇಗ ಬಂದು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಆಮೇಲೆ ಲಂಚ್ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದೆ. ಇನ್ನೇ ಇಲ್ಲಿ ಹಸ್ಬೆಂಡ್ಗೋಸ್ಕರ ಮಕ್ಕಳಿಗೋಸ್ಕರ ಸ್ನ್ಯಾಕ್ ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ, ಅಂದರೆ ಸ್ಕೂಲಿಂದ ಎದ್ನೋ ಬಿದ್ನೋ ಅಂತ ನೀವು ನಂಬ್ತಿರೋ ಬಿಡ್ತೀರೋ, ನಾನು ಬ್ಲೌಸ್ ಹೊಲಿಯೋವರೆಗೂ ಕೂಡ ಒಂದು ಗುಟ್ಕು ನೀರು ಕುಡ್ದಿರಲಿಲ್ಲ. ಬೆಳಗ್ಗೆ ಎದ್ದು ವಾಶ್ರೂಮ್ಗೆ ಹೋಗಿ ಎಲ್ಲಾದರೂ ಇದು ಮಾಡ್ಕೊತಿದ್ದೆ, ನನಗೆ ಫಸ್ಟ್ ಈ ಬ್ಲೌಸ್ ಕೊಟ್ಬಿಡ್ಬೇಕು ಅಂತ. ಹಾಗಾಗಿನೇ ಬೇಗ ಮುಗಿಸಿದ್ದೆ. ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿದೆ ಅಲ್ವಾ. ನಾವು ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋದರೆ ಯಾವುದೂ ಇಲ್ಲ ಸ್ನೇಹಿತರೆ. ನಾವು ಮನ್ಸು ಮಾಡಬೇಕು, ನಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಮೇಲೆ ನಾವು ನಂಬಿಕೆ ಇಡಬೇಕು, ಓಕೆನಾ. ಮಾಡ್ತಾ ಹೋದರೆ ಯಾವುದೂ ಇರಲ್ಲ, ಸಮ್ಟೈಮ್ಸ್ ಆಗೋಗುತ್ತೆ. ನಾನು ಯಾವಾಗಲೂ ಹೇಳಲ್ವಾ, ಒಂದು 20 ದಿವಸ ಇಲ್ಲ ಒಂದು 15 ದಿವಸ, ಒಂದು ವಾರ ನಮಗೆ ಒಂದು ಈಗ ಹೆಂಗೆ ಅಂತಂದರೆ, ಸ್ಟಾರ್ಟಿಂಗ್ ಇನ್ನೂ ಮಗು ಹೆಂಗೆ ಇದಾಗುತ್ತೆ, ಹುಟ್ಟಿದ ತಕ್ಷಣವೇ ನಗದ್ಬಿಡುತ್ತಾ, ಹುಟ್ಟಿದ ತಕ್ಷಣವೇ ಹತ್ಬಿಡುತ್ತಾ, ಹುಟ್ಟಿದ ತಕ್ಷಣವೇ ನಡೆದಾಡ್ಬಿಡುತ್ತಾ, ಏನಿಲ್ಲ. ಅದಕ್ಕೂ ಕೂಡ 1-1.5 ವರ್ಷ ಬೇಕು. ಹೆಜ್ಜೆ ಎತ್ತಿ ಹೆಜ್ಜೆ ಇಟ್ಟು ನಡೆದು ಅದರ ಪಾಡ್ಗದು ಯಾರು ಸಹಾಯ ಇಲ್ದಿರ ಓಡಾಡೋದಕ್ಕೆ 1.5 ವರ್ಷ ಬೇಕಾಗುತ್ತೆ ಅಲ್ವಾ. ಮಾತಾಡೋದಕ್ಕೂ ಅಷ್ಟೇ, ಪ್ರತಿಯೊಂದರಲ್ಲೂ ಅಷ್ಟೇ. ಅದೇ ಥರನೇ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಒಂದು ಈಟಿಂಗ್ ಕಂಟ್ರೋಲ್ನ ನಾವೇ ಕಂಟ್ರೋಲ್ ಮಾಡ್ಕೊತಾ ಹೋಗಬೇಕು, ಓಕೆನಾ. ಇನ್ನು ಇಲ್ಲಿ ಬಂದುಬಿಟ್ಟು ನಾನು ಚಿಯಾ ಸೀಡ್ಸು, ಅಂದರೆ ಮನೆಯವ್ರಿಗೆ ಮೊಸರು ಮತ್ತು ಇದು ಏನಪ್ಪ ಅದು ಅಗಸೆ ಬೀಜ
ಬೀಜದ ಪೌಡರು, ಉಪ್ಪು ಯಾವಾಗಲೂ ಹಾಕ್ಕೊಡ್ತೀನಿ ಮಧ್ಯಾಹ್ನದ ಹೊತ್ತು ಅವ್ರಿಗೆ ಕುಡಿಯೋದಕ್ಕೆ. ಆ್ಯಂಡ್ ಅದಾದಮೇಲೆ ನನಗೋಸ್ಕರ ಇಲ್ಲಿ ಚಿಯಾ ಸೀಡ್ಸು ಮತ್ತು ಲೆಮನ್ ಹಾಕ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು. ಯಾವಾಗಾದರೂ ನೈಟು ನೆನೆಸೋದೇನಾದರೂ ಮರ್ತೋಯ್ತು ಅಂತಂದರೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಅವರಲ್ಲಿ ಚಿಯಾ ಸೀಡ್ಸ್ ವಾಟರ್ ಕುಡಿತೀವಿ ಅಂದವಾಗ ಚೆನ್ನಾಗಿ ಬಿಸಿನೀರನ್ನ ಕುದಿಸ್ಕೊಬಿಟ್ಟು, ಅಂದರೆ ಬಿಸಿನೀರನ್ನ ಕಾಯಿಸ್ಕೊಬಿಟ್ಟು ಈ ಥರ ಚಿಯಾ ಸೀಡ್ಸ್ ಒಳಗಡೆ ಹಾಕ್ಬಿಟ್ರೆ ಸಾಕು ಸ್ನೇಹಿತರೆ. 30 ಮಿನಿಟ್ಸ್ ಟು 40 ಮಿನಿಟ್ಸ್ ಒಳಗಡೆ ನಾವು ಕುಡಿಬೋದು, ಏನೂ ಆಗಲ್ಲ. ಡೈಲಿ ಕೂಡ ಇದೇ ಥರನೇ ಮಾಡಿದ್ರು ಕೂಡ ಏನೂ ಆಗಲ್ಲ. ಓಕೆನಾ? ಓವರ್ ನೈಟ್ ನೆನೆಸ್ಬೇಕಾ ಆ ಥರ ಏನೂ ಇರಲ್ಲ. ನೀವು ಬಿಸಿನೀರನ್ನ ಚೆನ್ನಾಗಿ ಹಾಕ್ಬಿಟ್ಟು ಒಂದು 1 ಅವರ್ ಇಲ್ಲ ಒಂದು ಮುಕ್ಕಾಲು ಅವರ್ ಬಿಟ್ಟು ಆರಾಮಾಗಿ ಕುಡಿಬೋದು. ಇದು ತಣ್ಣಗಾದ ಮೇಲೆ ನಾನು ಇದಕ್ಕೆ ಲೆಮನ್ ಹಾಕ್ಕೊಂಡು ಯಾವಾಗ ಕುಡಿದೆ ಅಂತಂದರೆ ಸುಮಾರು 3 ಗಂಟೆ ಟೈಮಿಗೆ ಕುಡಿದೆ. ಓಕೆನಾ? ಆ 3 ಗಂಟೆಗೆ ಏನಾಯಿತು, ನಮ್ಮ ವರ್ಷು ಬಂದಿದ್ಲು ಏನು ಇದು ಟ್ಯೂಷನ್ಗೆ ಅಂತ 3-4 ಗಂಟೆ ಟೈಮಿಗೆ ಬರ್ತಾರೆ. ನನ್ನ ಪುಣ್ಯಕ್ಕೆ ನಾನು ಅಲ್ಲಿಟ್ಟಿದ್ರೆ ಏನಾಯಿತು, ಅರ್ಧ ಕುಡಿದ್ಬಿಟ್ಟು ಅರ್ಧ ಇಟ್ಟಿದ್ದೆ ಸ್ನೇಹಿತರೆ. ಅಂತ ಹೊಡೆದಾಕ್ಬಿಟ್ಲು ಇವತ್ತು ಗ್ಲಾಸು. ಹಸ್ಬೆಂಡ್ ಬಂದರೆ ಅವರು ಅದರಲ್ಲೇ ಡ್ರೈ ಫ್ರೂಟ್ಸ್ ನೆನೆಸ್ಕೊತಾ ಇದ್ರು. ಇವಾಗ ಬಂದರೆ ಬೈತಾರೆ, ಏನು ಮಾಡೋಕ್ಕಾಗಲ್ಲ. ಆ ಥರ ಮಾಡಿಬಿಟ್ಟಿದ್ದಾಳೆ. ಅಲ್ಲಿ ಕೂತ್ಕೊಂಡಿದ್ಲು, ಜರುಗಿಸ್ಬಿಟ್ಟು ಕದಲಿಸ್ಬಿಟ್ಟು ಬೀಳಿಸ್ಬಿಟ್ಲು. ಇನ್ನೇನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆ ಥರ ಆಗುತ್ತೆ. ನಾನು ಒಂದೆರಡು ಬೈದು ನೋಡ್ಕೊಳಕ್ಕಾಗಲ್ವ. ನೋಡು ಇವಾಗ ನೀವು ಹೆಂಗೆ ಓಡಾಡ್ತೀರಿ, ಗಾಜೆಲ್ಲ ಫುಲ್ಲು, ಅಯ್ಯೋ ಯಾಕೆ ಹೇಳ್ತೀರಾ, ಅದೊಂದು ದೊಡ್ಡ ಕೆಲಸ ಆಗೋಯ್ತು. ಸಮ್ಟೈಮ್ಸ್ ಆ ಥರ ಆಗೋಗುತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಇಲ್ಲಿ ನಾನು ಕರೆಕ್ಟಾಗಿ ಒಂದು 11:30 ಅನಿಸುತ್ತೆ ಸ್ನೇಹಿತರೆ, 11:30 ಅಷ್ಟರೊಳಗಡೆ ನಾನು 1 ಲೀಟರಷ್ಟು ವಾಟ್ರ್ ಫುಲ್ಲು ತೊಗೊಂಡೆ ಸ್ನೇಹಿತರೆ. ಫುಲ್ ಫಾಸ್ಟಿಂಗಲ್ಲೇ ಇದ್ದೆ. ಯಾಕಂತಂದರೆ ಬ್ಲೌಸೆಲ್ಲ ಹೊಲಿದು ಟೆನ್ಷನ್ ಆಗಿಬಿಟ್ಮೇಲೆ ನನಗೇನು ಗೊತ್ತಾ, ಯಾವಾಗಲೂ ಆ ಟೆನ್ಷನ್ ಆಗಿ ಹೋದ್ಮೇಲೆ ಒಂದು 1 ಅವರ್ ಕುತ್ಕೊಬಿಡ್ತೀನಿ, ರಿಲ್ಯಾಕ್ಸ್ ಮಾಡಿಬಿಡ್ತೀನಿ. ನನ್ನನ್ನು ನಾನು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸ ನೋಡೋದು. ಆ ಟೆನ್ಷನ್ ಮೈಂಡ್ ಸೆಟ್ ಹೋಗಬೇಕು, ಇಲ್ಲಾಂದರೆ ಫುಲ್ ಡೇ ನನಗೆ ಅದೇ ಥರ ಇರುತ್ತೆ. ಅದಕ್ಕೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅದಾದಮೇಲೆ ಇದೆಲ್ಲ ಮಾಡಿಕೊಂಡು ತೇಜು ಮಗು ಕೂಡ ತಿಂದಮೇಲೆ ತೇಜು ಮಗುಗೆ ಲಂಚ್ ಕೊಟ್ಟು ಬಂದಿದ್ದು ನಾನು. 1 ಚೇಪೆಕಾಯಿ, 1 ರೊಟ್ಟಿ, 2 ಮೊಟ್ಟೆ ತೊಗೊತಾ ಇದ್ದೀನಿ. ಪ್ರೋಟೀನ್ಗೆ ಮೊಟ್ಟೆ, ಫೈಬರ್ಗೆ ಕಾರ್ಬೋಹೈಡ್ರೇಟ್ಸ್ಗೆಲ್ಲನೂ ಇದು ಚೇಪೆಕಾಯಿನೂ ಇದೆ. ಅದಾದಮೇಲೆ ಸಜ್ಜೆ ರೊಟ್ಟಿ ಕರೆಕ್ಟಾಗಿರುತ್ತೆ ಬ್ಯಾಲೆನ್ಸ್ ಅಂತಂದ್ಬಿಟ್ಟು ಎಲ್ಲನೂ ಹಾಕ್ಕೊಂಡು, ಇನ್ಮೇಲೆ ಅಂತೂ ಪ್ರೋಟೀನ್ಗೋಸ್ಕರ ಭಯಪಡೋದೇ ಬೇಡ. ಪ್ರೋಟೀನ್ ಚೆನ್ನಾಗಿ ತಿಂದರೆ ಮಾತ್ರ ವೆಯ್ಟ್ ಲಾಸ್ ಸಖತ್ತಾಗುತ್ತೆ ಸ್ನೇಹಿತರೆ. ನಿಜ, ನನ್ನನ್ನು ನಂಬಿ ತುಂಬ ಚೆನ್ನಾಗಾಗುತ್ತೆ. ಏನಂತಂದರೆ ಬರೀ ಮೊಟ್ಟೆಯಲ್ಲೇ ಇರಲ್ಲ, ಪನ್ನೀರು, ಟೋಫು, ಆಮೇಲೆ ನಾನು ಮಿಲ್ ಮೇಕರ್ ಅಂತಂದನಲ್ಲ, ಸೋಯಾ ಚಂಕ್ಸು, ಅದರಲ್ಲೂ ಕೂಡ ಇರುತ್ತೆ. ಅದನ್ನು ನಾವು ಹೇಗೆ ಬಳಸ್ಕೊತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಇನ್ನು ಕರೆಕ್ಟಾಗಿ ಅಷ್ಟೊತ್ತಿಗೆ ತಿಂದಾದಮೇಲೆ ನನಗೆ ಮತ್ತೆ ಒಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತು. 11:30 ತಿನ್ನಲ್ವಾ, ಕರೆಕ್ಟಾಗಿ ಮತ್ತೆ 2 ತೇಜುನ ಕರ್ಕೊಬಂದ್ಮೇಲೆ ಅನಿಸುತ್ತೆ ಸೇಮ್ ಒಂದು 3-3:30 ಆ ಟೈಮ್ಗೆ ಮತ್ತೆ ಒಂದೇ ಒಂದು 3:30ಗೆ ಮತ್ತೆ ಒಂದು ಇದು ತೊಗೊಂಡೆ, ರೊಟ್ಟಿ ಮತ್ತು ಏನಪ್ಪ ಅದು ಬರೀ ಎಗ್ ಸಾಂಬಾರು, ರೊಟ್ಟಿ ಮತ್ತು ಒಂದೇ ಒಂದು ರೊಟ್ಟಿ, 1 ಇಲ್ಲ 3/4 ರೊಟ್ಟಿ ಪುಡಿ ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಕೊಂಡು ತೊಗೊಂಡೆ. ಅದಾದಮೇಲೆ ಇದು ಬಂದುಬಿಟ್ಟು ಸುಮಾರು 4:15 ಆ ಟೈಮ್ಗೆ ಏನು ತೊಗೊತಾ ಇದ್ದೀನಿ ಅಂದರೆ 1 ಚೇಪೆಕಾಯಿ ಮತ್ತು ಕಿವಿ ಫ್ರೂಟ್ ಒಂದಿತ್ತು, ಅದನ್ನು ಸ್ಲೈಸಸ್ ಆಗಿ ತೊಗೊಂಡು. ಕಿವಿ ಫ್ರೂಟ್ ಏನು ನನ್ನ ಮಗಳು ನನಗೆ ತಿನ್ನೋಕ್ಕೆ ಬಿಡಲಿಲ್ಲ, ಅವಳಿಗೆ ಫೇವ್ರೆಟ್ ಬೇರೆ. ಫುಲ್ ನನಗೆ ಹೇಳಿರೋದು ಅಪ್ಪ ತಿನ್ನು ಅಂದ್ಬಿಟ್ಟು, ನೀನೇನು ತೊಗೋಬೇಡ ಅಂತಂದ್ಬಿಟ್ಟು, ಹೋಗ್ಲಿ ಪಾಪ ತೊಗೋ 2 ಕೊಡ್ತೀನಿ ಅಂತ ಕೊಟ್ಟಳು. ಫುಲ್ ತೇಜು ಅಂತೂ ಫುಲ್ ಪಿಕಪ್ ಆಗಿಬಿಟ್ಟಿದ್ದಾಳೆ, ಫುಲ್ಲು ಹುಷಾರಾಗಿದ್ದಾಳೆ, ಆರಾಮಾಗಿ ಸ್ಕೂಲ್ಗೆ ಹೋಗ್ತಿದ್ದಾಳೆ, ಹುಷಾರಾಗಿಬಿಟ್ಟು ನನ್ನ ಮೇಲೇ ಈ ಥರ ಎಲ್ಲ ಆವಾಜ್ ಆಗ್ತಾಳೆ. ಸೊ ಇದಾದಮೇಲೆ ನಾನು ಒಂದು ಚೇಪೆಕಾಯಿ 2 ಸ್ಲೈಸ್ ಕಿವಿ ಫ್ರೂಟ್ ತೊಗೊಂಡ. ಇನ್ನು ನನ್ನ ಡಯಟ್ ಆ್ಯಡ್ ಮಾಡೋಕ್ಕೆ ಅಂತಲೇ ನಮ್ಮಮ್ಮ ಇರ್ತಾಳೆ. ನಮ್ಮಮ್ಮ ಬಂತು, ಯಾವಾಗ ವರ್ಷನ ಕರ್ಕೊಂಡು ಬಂದಿದ್ದೆ, ತೊಗೊಮ್ಮ ನಾನು ನೈಟು ಹಿಂಗೆ ಯಾರೋ ಪಕ್ಕದ ಮನೇಲಿ ಚಕ್ಲಿ ಮಾಡ್ತಾಯಿದ್ರು, ನಾನು ನನ್ನ ಮಕ್ಳಿಗೆ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಂದು ಕೊಡ್ತಾ. ನನಗೆ ನಮ್ಮಮ್ಮ ಮಾಡೋ ಚಕ್ಲಿ ಇಷ್ಟ ಅಂದರೆ ನಿಜವಾಗ್ಲೂ ಏನಾದರೂ ಅಂದ್ಕೊಳ್ಳಿ, ಇವರೇ ಏನು ಇದು ಮಾಡಿಬಿಡ್ತಾರಾ, ಇವ್ರ ಅಮ್ಮನೇ ಮಾಡ್ತಾರಾ ಅಂತಲ್ಲ, ಅವ್ರವ್ರ ಅಮ್ಮ ಮಾಡೋ ಡಿಶಸ್ಸು ಅವ್ರವ್ರಿಗೆ ಫೇವ್ರೇಟ್ ಅಂತ ಹೇಳ್ಬೋದು. ಹಾಗೆ ನನಗಂತೂ ಇದಿಷ್ಟು ಸುಮಾರು ಒಂದು 10-15 ಚಕ್ಲಿ ತಂದಿತ್ತು, ಸ್ವಲ್ಪನೇ ಮಾಡಿದ್ಮ, ಅದಕ್ಕೆ ತೊಗೊಬಂದೆ. ಒಂದೊಂದು ಜಮಾನ್ದಲ್ಲಿ ನಮ್ಮಮ್ಮ ಊರಿಗೆ ಹೋಗ್ತಿದ್ನಲ್ವ, ಅಂದರೆ ಊರಲ್ಲಿದ್ದರು ಅವರು. 6 ಮಂತ್ಸ್ಗೋ 7 ಮಂತ್ಸ್ಗೋ ಒಂದು ಸಲನೇ ನಾನು ಇಯರ್ಲಿ ಒನ್ಸೋ ಟ್ವೈಸೋ ಹೋಗ್ತಾಯಿದ್ದೆ.
ಆ ಥರ ಹೋದಾಗ ನಮ್ಮಮ್ಮ ಒಂದು ದೊಡ್ಡ ದೊಡ್ಡ ಕವರ್ಗೆ ಮಾಡಿಕೊಟ್ಟು ಕಳಿಸೋದು. ಫುಲ್ ಅಷ್ಟು ಇಷ್ಟ ಆ ಚಕ್ಲಿ ಅಂತಂದರೆ. ನಾನಂತೂ ಯಾವುದೇ ನಾಚಿಕೆ ಇಲ್ದಿರ ಇವತ್ತೊಂದು 4-5 ಚಕ್ಲಿ ಜಮಾಯಿಸ್ಬಿಟ್ಟೆ. ನೈಟ್ ಡಿನ್ನರ್ ಅದೇ. ಅದಾದಮೇಲೆ ನಾನೇನು ತೊಗೊಂಡಿಲ್ಲಪ್ಪ. ಯಾಕಂತಂದರೆ ಬ್ಯಾಲೆನ್ಸ್ ಮಾಡಬೇಕಲ್ಲ ಡಯಟ್ಗೆ. ನಾನೇನು ಅಂದ್ಕೊಂಡಿದ್ದೆ, ಸ್ವೀಟ್ ಕಾರ್ನ್ ಸಲಾಡ್ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಅಮ್ಮ ಅಷ್ಟೊತ್ತಿಗೆ ಇತ್ತಂದ್ರಲ್ವಾ, ಸರಿ ಬಿಡು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಆಯಿತು ಅಂತಂದ್ಬಿಟ್ಟು ಅದನ್ನೇ ತೊಗೊಂಡು ಮುಗಿಸಿದ್ದಾಯಿತು. ಇನ್ನು ಕಸ್ಟಮರ್ದೊಬ್ಬರದು ಲೆಹೆಂಗಾ ಇದೆ. ಇದನ್ನು ನಾಳೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ಆವಾಗಲೇ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನೋಡಿ. ಕಸ್ಟಮರ್ ಆ ಥರ ಸ್ಕ್ಯಾಲ್ಫ್ ಡಿಸೈನ್ ಬೇಕು, ಲೆಹೆಂಗಾ ಈ ಥರನೇ ಬೇಕು, ಬಫ್ ಸ್ಲೀವ್ ಬೇಕು, ಪ್ರಿಂಟ್ ಈ ಥರ ಬೇಕು, ತುಂಬ ಡಿಮ್ಯಾಂಡ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ನಾಳೆ ಸ್ಟಿಚ್ ಮಾಡೋಣ ಅಂತ ಇವತ್ತೇ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅವಾಗ ನಾಳೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಇದು ಲೆಹೆಂಗಾ ಹೊಲ್ಕೊಂಡು ಡಯಟ್ಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ. ನಾನು ಈ 1 ಮಂತ್ ಅಂತೂ ಆರಾಮಾಗಿ ಮಾಡೋಂಗೆ ಇಲ್ಲಪ್ಪ. ಬಂದಿದ್ದು ಆಲ್ರೆಡಿ ಇದ್ದಾವೆ, ಬರ್ತಾನೇ ಇದ್ದಾವೆ ಎಲ್ಲ. ಸ್ವಲ್ಪ ಲೇಟಾಗಿ ಕೊಡಿ ಅಂದಾಗ ನಾನು ಲೇಟ್ ಅಂದ್ಕೊಂಡೇ ಇದ್ಬಿಡ್ತೀನಿ. ಸೊ ಹಾಗಾಗಿ ಬೇಗ ಮುಗಿಸ್ಕೊಬಿಟ್ರೆ ನನ್ನ ಡಯಟ್ಗೆ ಎಫೆಕ್ಟ್ ಆಗೋಲ್ಲ. ಇಲ್ಲ ಅಂತಂದರೆ ಡಯಟು ಇದು ಸ್ಟಿಚಿಂಗ್ ಅಂತ ಡಯಟನ್ನು ಮರ್ತೋಗ್ತೀನಿ. ಸೊ ಹಂಗಾಗಿನೇ ಎರಡನ್ನೂ ಅಂದರೆ ಇವತ್ತೇನು ಸ್ಟಿಚಿಂಗ್ ಮಾಡಿಲ್ಲ. ಯಾಕಂದರೆ ಬೆಳಗ್ಗೆನೇ ಎದ್ದು ನಾನು ನಿದ್ದೆ ಕೆಡಿಸ್ಕೊಂಡು ಇದು ಮಾಡ್ತಿದ್ನಲ್ವ, ನಂಗೆ ನೈಟೆಲ್ಲ ಅದೇ ಥಿಂಕ್ ಇರುತ್ತೆ. ಅಯ್ಯೋ ಹೊಲ್ದಿಲ್ವೇ ಬೇಗ ಎದ್ದೇಳಬೇಕು ಅಂತ ಎಚ್ಚರ ಆದಾಗೆಲ್ಲ ಟೈಮ್ ನೋಡೋದು. ಸೊ ಹಂಗಾಗಿ ಇವತ್ತು ಒಂದು 2 ಅವರ್ ಫುಲ್ ನ್ಯಾಪ್ ಹಾಕ್ಬಿಟ್ಟಿದ್ದೆ. ಆರಾಮಾಗಿ ನಿದ್ದೆ ಮಾಡಿ ಎದ್ದು ಮಗುನ ಕರ್ಕೊಬಂದು ಚೆನ್ನಾಗಿತ್ತು ಇವತ್ತಿನ ಡಯಟ್ ಅಂತೂ. ನಾಳೆ ರಿಸಲ್ಟ್ ನೋಡೋಣ. ನನಗೇನು ಜಾಸ್ತಿ ಆಗ್ತೀನಿ ಅನ್ನೋದೇನಿಲ್ಲ, ಕಡಿಮೆನೇ ಆಗ್ತೀನಿ ಅನ್ನೋ ಹೋಪ್ ಇದೆ. ಇಲ್ಲ ಬ್ಯಾಲೆನ್ಸ್ ಆದರೂ ಓಕೆ, ನೋ ಪ್ರಾಬ್ಲಮ್. ಅಷ್ಟೇ ಸ್ನೇಹಿತರೆ, ಇವತ್ತಿನ ಫುಲ್ ಡಯಟ್ ಅಂತೂ ಫುಲ್ ಚೆನ್ನಾಗೇ ಆಗಿದೆ. ಲಾಸ್ಟೆಲ್ಲ ಚಕ್ಲಿ ತಿಂದ್ಬಿಟ್ಟೆ, ಒಂದು 4-5-6 ತಿಂದಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳಿನ ರಿಸಲ್ಟ್ ಹೇಗೆ ಬರುತ್ತೋ. ನಾನು ಅದೇ ಹೇಳಿಲ್ವಾ, ಅಮ್ಮ ಮಾಡೋ ಚಕ್ಲಿ ಅಂತೂ ಮೋಸ್ಟ್ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು ನನಗೆ. ಎಷ್ಟು ಕೊಟ್ಟರು, ಒಂದು ಕವರ್ ಫುಲ್ ಕೊಟ್ಟರು ತಿಂದ್ಬಿಡ್ತೀನಿ, ಅಷ್ಟು ಇಷ್ಟ. ಸೊ ಹಾಗಾಗಿನೇ ಏನು ಮಾಡೋಕ್ಕಾಗಲ್ಲ. ಬಟ್ ನನಗೆ ಹೋಪ್ ಇದೆ, ಯಾಕಂದರೆ ನಾನು ಬ್ಯಾಲೆನ್ಸಾಗೆ ತೊಗೊಂಡಿದ್ದೀನಿ ಫುಡ್ಡೆಲ್ಲನೂ ಅಂತ ಮೈಂಡಲ್ಲಿದೆ. ನೋಡೋಣ, ಓಕೆನಾ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡಯಟ್ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನೊಂದು ಸೂಪರ್ ಆಗಿರೋಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.